40 ದಿನಗಳ ಯುದ್ಧ, ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ನಡೆದಂತಹ ಯುದ್ಧ ಸೃಷ್ಟಿ ಮಾಡಿದಂತಹ ಸಮಸ್ಯೆಗಳು ಒಂದ ಎರಡ. ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುವ ಮುನ್ಸೂಚನೆಗಳು ಸಿಗ್ತಿದೆ. ಆದರೆ ರಾಜ್ಯದಲ್ಲಿ ಸೃಷ್ಟಿಯಾಗಿರುವ ಸಮಸ್ಯೆಗಳು ಬಗೆಹರಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇವತ್ತಿಗೂ ಕೂಡ ಆಟೋ ಚಾಲಕರು ಹಗಲು ರಾತ್ರಿ ಅನ್ನದೇ ಊಟ ತಿಂಡಿಯನ್ನು ಬಿಟ್ಟು ಬಂಕ್ಗಳ ಮುಂದೆ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ನಿಜಕ್ಕೂ ಯುದ್ಧದಿಂದಾಗಿ ಆಟೋ ಚಾಲಕರ ಬದುಕು ಬವಣೆ ಹೇಗಿದೆ? ಬನ್ನಿ ನೋಡ್ಕೊಂಡು ಬರೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ರಾಜ್ಯದ ಮೇಲೂ ಪ್ರಭಾವ. ಕರ್ನಾಟಕದಲ್ಲಿ ಆಟೋ ಎಲ್ಪಿಜಿಗೆ ಮತ್ತೆ ಅಭಾವ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ. ಎಸ್, ಇರಾನ್ ಇಸ್ರೇಲ್ ವಾರ್ನಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹೋಟೆಲ್ಗಳಿಗೆ ಸಾಕಷ್ಟು ನಷ್ಟವನ್ನ ಉಂಟು ಮಾಡಿದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೇನೋ ಹೊಸ ದಾರಿ ಸಿಕ್ಕಿದೆ. ಆದರೆ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ ಬೆಂಗಳೂರಿನ ಆಟೋ ಚಾಲಕರ ನಿದ್ದೆಗೆಡಿಸಿದೆ. ಯಾವ ಬಂಕ್ ಬಳಿ ಹೋದ್ರೂ ನೋ ಸ್ಟಾಕ್ ಬೋರ್ಡ್ಗಳೇ ರಾರಾಜಿಸ್ತಿವೆ. ಸ್ಟಾಕ್ ಇರೋ ಬಂಕ್ಗಳ ಮುಂದೆ ಹನುಮಂತನ ಬಾಲದಂತೆ ಆಟೋಗಳು ಕ್ಯೂ ನಿಂತು ಗ್ಯಾಸ್ ಹಾಕಿಸಿಕೊಳ್ಳೋದು ಕಾಮನ್ ಆಗಿ ಬಿಟ್ಟಿದೆ. ದೃಶ್ಯಗಳಲ್ಲಿ ನೋಡಬಹುದು, ಇದು ಅಶೋಕ ಪಿಲ್ಲರ್ ಬಳಿ ಇರುವಂತಹ ಅಶೋಕ ಪಿಲ್ಲರ್ ರಸ್ತೆಯಲ್ಲಿರುವಂತಹ ಟೋಟಲ್ ಕಂಪ್ನಿಗೆ ಸೇರಿರುವಂಥದ್ದು. ಈ ಬಂಕ್ ಕ್ಲೋಸ್ ಆಗಿ ಆಲ್ಮೋಸ್ಟ್ 25 ಡೇಸ್ ಆಗಿದೆ. 25 ದಿವಸಗಳಿಂದ ಸ್ಟಾಕ್ ಇಲ್ಲದೆ ಇವರು ಕ್ಲೋಸ್ ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಇವರಿಗೆ ಅತಿ ಹೆಚ್ಚು ಬೆಲೆ ಕೊಟ್ಟು ಅಲ್ಲಿಂದ LPG ತರಿಸ್ಕೊಳ್ಳೋಕ್ಕಾಗಲ್ಲ ಅಂತ ಕ್ಲೋಸ್ ಮಾಡಿ ಇದ್ದಂಥ ಸಿಬ್ಬಂದಿಗಳನ್ನೆಲ್ಲ ಕೆಲಸದಿಂದ ರಜೆ ಕೊಟ್ಟು ಕಳಿಸಿದ್ದಾರೆ. ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಈಚೆ ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿ ಬಿಟ್ಟು ಹೋಗಿದ್ದಾರೆ. ಇನ್ನು ಬರ್ತಿರೋವಂಥದ್ದು ಕೆಲವು ಖಾಸಗಿ ಕಂಪ್ನಿಗಳು ಮಾತ್ರ ಹೆಚ್ಚಿನ ಬೆಲೆಗೆ, ಅಂದರೆ 120-130 ರೂಪಾಯಿ ಲೀಟರ್ಗೆ ಗ್ರಾಹಕರಿಗೆ ಮಾರ್ತಾ ಅತಿ ಹೆಚ್ಚು ಬೆಲೆ ಕೊಟ್ಟು LPGನ ತರಿಸ್ತಿದ್ದಾರೆ. ಅದು ಕೂಡ 3 ದಿವಸಕ್ಕೊಂದ್ಸಲ 4 ದಿವಸಕ್ಕೊಂದ್ಸಲ ಲೋಡ್ ಬರ್ತಿದೆ. ಇನ್ನು ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗೆ ಸರಬರಾಜು ಕಡಿಮೆ ಪ್ರಮಾಣದಲ್ಲಿ ಆಗ್ತಿದೆ. ಈ ಎಲ್ಲ ಕಾರಣಗಳಿಂದ ಬೆಂಗಳೂರಿನ ಬಹುತೇಕ ಆಟೋ LPG ಬಂಕ್ಗಳು ಕ್ಲೋಸ್ ಆಗ್ತಿರುವಂಥದ್ದು. ಓಪನ್ ಇರುವಂಥ ಬಂಕ್ಗಳ ಮುಂದೆ ಈ ಹಿಂದೆ ನಾವು ಶುರುವಾದಾಗ ನೋಡಿದ್ವಿ, 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 3 ಕಿಲೋಮೀಟ್ರ್ ಇಡೀ ರಾತ್ರಿ ಕಾದು ಆಟೋ ಗ್ಯಾಸ್ ಹಾಕ್ಸ್ಕೋಬೇಕಾಗಿತ್ತು. ಈಗ ಅದೇ ರೀತಿಯ ಪರಿಸ್ಥಿತಿ ಮತ್ತೆ ಮರಳು ಕಳಿಸ್ತಾ ಇದೆ. ಕಳೆದ ವಾರವಷ್ಟೇ ಬಹುತೇಕ ಬಂಕ್ಗಳಿಗೆ ರಾತ್ರೋರಾತ್ರಿ LPG ಸ್ಟಾಕ್ ಬಂದಿತ್ತು. ಆಟೋ ಗ್ಯಾಸ್ ಸಹಜ ಸ್ಥಿತಿಗೆ ಬರ್ತಿದೆ ಅಂತ ಅನಿಸೋಕೆ ಶುರುವಾಗಿತ್ತು. ಆದ್ರೆ ಈಗ ಮತ್ತೆ ಯುದ್ಧ ಮತ್ತಷ್ಟು ಘೋರವಾಗೋ ಸಾಧ್ಯತೆಗಳು ದಟ್ಟವಾಗ್ತಿದೆ. ಆಟೋ LPG ಮತ್ತೆ ಸರಬರಾಜು ಆಗದೆ ಆಟೋ ಬಂಕ್ಗಳು ಒಂದೊಂದೇ ಕ್ಲೋಸ್ ಆಗ್ತಿದೆ. ದೃಶ್ಯಗಳಲ್ಲಿ ನೋಡಬಹುದು, ಬೆಂಗಳೂರಿನ ಬಹುತೇಕ ಬಂಕ್ಗಳಿಗೆ ಈಗ ಸ್ಟಾಕ್ ಬರ್ತಿಲ್ಲ. ಸ್ಟಾಕ್ ಇಲ್ಲದ ಕಾರಣ ಬಂಕ್ಗಳು ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡ್ತಿದ್ದೀರಾ, ನಾವೀಗ ಒಂದು ಬಂಕಲ್ಲಿದ್ದೀನಿ. ಬಂಕ್ ಒಳ ಭಾಗದಲ್ಲಿ ಸಾಕಷ್ಟು ಆಟೋಗಳು ಪಾರ್ಕ್ ಮಾಡಿದ್ದಾರೆ. ಗ್ಯಾಸ್ ಬಂತು ಅಂದರೆ ನಾವು ಇಲ್ಲೇ ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂತ ಇವರು ಇಲ್ಲೇ ಆಟೋಗಳನ್ನ ನಿಲ್ಲಿಸಿ ಹೋಗಿರುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇನ್ನು ನೋಡ್ಬೋದು, ಬಂಕಿನ ಕಂಪ್ಲೀಟ್ಲಿ ಬಂಕು ಕ್ಲೋಸ್ ಆಗಿದೆ. ಮಿಷಿನ್ ಕೂಡ ಆಫ್ ಮಾಡಿದ್ದಾರೆ. ಸ್ಟಾಕ್ ಇಲ್ಲ. ಇಲ್ಲಿ ಈ ಬಂಕ್ ಏನಿದೆ ಇದು ಬರೀ ಆಟೋ ಗ್ಯಾಸ್ ಬಂಕ್ ಮಾತ್ರ. ಆಟೋ ಗ್ಯಾಸ್ ಬಂಕ್ಗೆ, ಆಟೋ LPG ಬಂಕ್ಗೆ ಗ್ಯಾಸ್ ಬರದೇ ಇರೋ ಕಾರಣಕ್ಕೆ ಎಲ್ಲ ಗನ್ಗಳನ್ನು ಆಫ್ ಮಾಡಿ ಯಾವಾಗ ಬರುತ್ತೆ ಬಂದಾಗ ನಾವು ಸಪ್ಲೈ ಮಾಡ್ತೀವಿ, ಅಲ್ಲಿಂದ ನಮಗೆ ಸ್ಟಾಕ್ ಬರ್ತಿಲ್ಲ ಅಂತ ಕೆಲವರು ಇಲ್ಲಿ ಗ್ಯಾಸ್ ಖಾಲಿ ಆದವರು ತಗೊಬಂದು ಇಲ್ಲೇ ನಿಲ್ಸೋಗಿರುವಂಥದ್ದು. ಒಟ್ನಲ್ಲಿ ವಾರಕ್ಕೊಮ್ಮೆಯೋ 2 ಸಲನೋ ಲೋಡ್ ಬರ್ತಿದೆ. LPG ಸಿಗೋ ಕಡೆ ಆಟೋ ಚಾಲಕರು ಸಾಲುಗಟ್ಟಿ ನಿಲ್ಲುವ ದುಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಹಾಕಿಸಿಕೊಳ್ಳೋದಕ್ಕೆ ಅರ್ಧ ದಿನವನ್ನ ಬಂಕ್ ಮುಂದೆ ಕಳೆಯುವಂತೆ ಆಗಿದೆ. ಇದಕ್ಕೆಲ್ಲ ಅದ್ಯಾವಾಗ ಮುಕ್ತಿ ಸಿಗುತ್ತೋ ಏನೋ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.